ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು? ಮುಲ್ಕಣ ಮಾಸ್ಟರ್ ಏನ್ರಿ? ಹೌದ್ರಿ. ನಾವು ಇಸ್ಲಾಂ ಧರ್ಮದವ್ರಿ. ಹ್ಞೂ ರೀ. ಇಲ್ಲಿ ಯಡ್ರಾಮಿ ತಾಲೂಕ್ ಕುಂದಗೋಳ ರೀ ನಾವು. ಹ್ಞೂ ರೀ. ಸರ್, ತಮ್ದು ಯೂಟ್ಯೂಬ್ ನೋಡಿದೆ. ಹ್ಞೂ ರೀ ಸರ್. ಎಲ್ಲಾ ಕಲಾವಿದರಿಗೆ, ಡೊಳ್ಳಿನ ಕಲಾವಿದರಿಗೆ ಯಾವುದು ಹೊಲಸು ಭಾಷೆ ಒಳಗೆ ಹಾಡೋದು ಬೇಡ ಹ್ಞೂ ರೀ. ಅಂತಕ್ಕಂಥದ್ದು ವಿಷಯನ ಕೇಳಿ ನನಗ ಬಹಳ ಖುಷಿ ಐತ್ರಿ. ನಮ್ಮೂರಿಗೂ ನೀವು ಮೊದಲ ಬಂದಿರಿ, ಗೀತಾ ಮಕ್ಕಳ ಸಂಘದಾಗಿದ್ದಾಗ. ಈ ಕಡೆ ನಮ್ಮ ಗೀತಾ ಮಕ್ಕಳ ಸಂಘದಾಗಿದ್ರು ನೋಡ್ರಿ, ಬಂದಿರ್ಬೇಕ್ರಿ. ಅವಾಗ ಬಂದಿರಿ. ನಮ್ಮ ಇಂಗ್ಲೇಶ್ವರ ಮೈಬೋಣ್ಣರು, ಮಾಸ್ಟರ್ ಅವರು, ನೀವು, ಗೀತಾ ಮಕ್ಕಳು, ತಿಪ್ಪಣ್ಣ ಸರ, ನಮ್ಮ ಊರಿಗೆ ಹಾರಿಕಿ ಒಂದ್ 4-5 ಸಲ ಬಂದಿರ್ಬೇಕು ಸುಮಾರು. ನೀವು ಎಂಕಂಚಿ ತೆಳಕೊಂಡು ಹೋಗಿರಿ ನಮ್ದು. ಹೌದ್ರಿ ಹೌದ್ರಿ. ಇನ್ನ ನೋಡಿದೇರಿ, ಬಹಳ ಚಂದ. ಅಲ್ಲಿ ಜಕಣ ಮಾಸ್ತರ್ ಅವರು, ನಮ್ಮ ಶಿರಡೋನ್ ಮಾಸ್ಟರ್ ಅವರು ಎಲ್ಲ ಮಾತಾಡಿದ್ರು ಬಹಳ ಚಂದ. ನನ್ ಖುಷಿ ಅನಿಸ್ತು. ಅದಕ್ಕೆ ನನಗೆ ಬಹಳ ನಿಮ್ಮ ಅಭಿಮಾನಿಗಳು ನಾವು ನೋಡಿ ನಾನು ಸ್ವಲ್ಪ ಮಾತ್ರ ಸರಿನೂ ಮಾತಾಡ್ಬೇಕನ್ನೋದು ನನಗೆ ಮಾತು ಬಹಳ ಖುಷಿ ಅನಿಸ್ತು ಮಾತಾಡಿದೆ ಸರ್. ಥ್ಯಾಂಕ್ ಯು. ಒಟ್ಟು ನೀವು ಕೇಳಿದ್ ನಮ್ಗೆ ಭಾಳ ಸಂತೋಷ ಆಯ್ತು, ನಮ್ಗೆ ಭಾಳ ಆನಂದ ಅನಿಸ್ತು. ಹಿಂಗ್ ಬಿಡಿಸುವಂತ ವ್ಯಕ್ತಿಗಳು ನಿಮ್ ಮನಸ್ಸಿನಾಗ ಬತ್ತು. ನಿಮ್ನಿಂದ ಎಲ್ಲರೂ ಏನದ ಮತ್ತೆ ಒಳ್ಳೆ ಬುದ್ಧಿ, ಒಳ್ಳೆ ಹಾಡುಗಳನ್ನು ದೇವರ ಬಗ್ಗೆ ವರ್ಣ ಮಾಡ್ಲಿ, ಇವತ್ತು ತಾಯಿ ತಂದೆ ಬಗ್ಗೆ ವರ್ಣ ಮಾಡ್ಲಿ, ಇವತ್ತ ಒಡ್ಡಿವಾಲಿ ಶಿವಸ್ಥಾನ ಬಗ್ಗೆ ಬಹಳ ಚಂದ ವರ್ಣ ಮಾಡಿ ಹಾಡಿದ್ರೆ ಎಲ್ಲರಿಗೂ ನಮ್ಗೆ ಖುಷಿ ಅನಿಸ್ತದೆ. ಜಾನಪದ ಏನ್ ಬಿಡಿಸಿರಿ ಎಲ್ಲ ಇದು ನನ್ ಬಹಳ ಖುಷಿಯಾದಂತ ಮಾತು ಬಿಡಿಸಿದ್ದು. ಜಾನಪದ ಬಿಡಿಸಿದ್ದು ಖುಷಿಯಾದಂತ ಮಾತ್ರಿ. ಯಾಕಂದ್ರೆ ನನಗೆ ಮತ್ ನಿನ್ನೆ ಒಬ್ರು ಯೂಟ್ಯೂಬ್ದಾಗ ನೋಡಿದೆ, ಅವರು ನಮ್ಗ ಹೊಟ್ಟೆ ಇದು ಚುರುಮುರಿಗಳನ್ನ ಹಾರಿಸ್ಬೋದು, ಊಟ ಮಾಡುವಂತ ಅನ್ನೋದು ಹೌದು ಅಂತಕ್ಕಂಥ ಮಾತು ಹೇಳಿದ್ರಿ. ನನಗೆ ಬಹಳ ಖುಷಿ ಅನ್ಸ್ತಾರ. ನಮ್ಮ ಥ್ಯಾಂಕ್ಸ್ ಹೇಳಕ್ಕೆ ಅದಕ್ಕೆ ಆಗ್ತದೆ ಸರ್. ನಾನು ಥ್ಯಾಂಕ್ ಯು ರೀ. ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ.